ಯಾದ ದ್ರೌಪದಿಯನ್ನು ಎಳೆಯುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಸುಂದರಿ? ಕೇಡು ಬರುವುದು. ಕೇಡು ಬಂದರೆ ಚಿಂತೆ ಇಲ್ಲ. ಆ ಪಾಂಚಾಲಿಯನ್ನು ಕೇಡು ಬಂದರೆ ಚಿಂತೆ ಇಲ್ಲ, ಹೋಗುವೆ. ಹೌದು ಸುಂದರಿ. ಏನು ಸುಂದರಿ? ನನ್ನ ಮಾತು ಮೀರಿ. ಏನು ಸುಂದರಿ? ನನ್ನ ಮಾತು ಮೀರಿ ಹೇಳುವಿನ ಕೇಳ. ಅದೇನು ವಿಸ್ತಾರವಾಗಿ? ಚಳ್ಳಕೂರು ಗ್ರಾಮದ ಬಸಪ್ಪ ಇವರು ಪದ್ಮಗಂಧಿ ಪಾತ್ರ ಮಾಡಿರ್ತಕ್ಕಂಥ ಪವಿತ್ರಮ್ಮನವರಿಗೆ 100 ರೂಪಾಯಿಗಳನ್ನು ಕಾಣಿಕೆಗೆ ಅರ್ಪಿಸಿರುತ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ಪ್ರಿಯತಮ ಕಾಂತ, ಒಂದೇ ಹಠವನ್ನು ಹಿಡಿದಿರುವಿ. ಎಷ್ಟು ಮಾತ್ರಕ್ಕೆ ಬಿಡಲು ಸುಂದರಿ? ಪತಿರತಿಯಾದ ದ್ರೌಪದಿಯನ್ನು ಎಳೆಯುವಿ. ಸುಂದರಿ, ಕೇಡು ಬರುವುದು. ಕೇಡು ಬಂದರೆ ಚಿಂತೆ ಇಲ್ಲ. ಆ ವೀರ ಹಂಜನೆಯ ಸಾಕ್ಷಿಯಾಗಿ ಆ ಪಾಂಚಾಲಿಯನ್ನು ಬಿಡಲು ಸುಂದರಿ. ಕಾಂತ, ಹೇ ಸುಂದರಿ, ನಿನ್ನ ನಡತೆ ಸರಿಯಿಲ್ಲ. ನಡೀತಿದ್ದೀರಿ ಯಾತಕ್ಕೆ ಸರಿಯಲ್ಲ? ನಿನ್ನ ನಡತೆ ನನ್ನ ನಡತೆ ಗಟ್ಟಿರೋದೇ ಸುಂದರಿ, ನಿನ್ನ ನಡತೆ ಸರಿಯಿಲ್ಲ. ನನ್ನ ನಡತೆ ನಿನಗೆ. ಹೌದು ಸುಂದರಿ, ನೀನು ಹೇಳುವುದೇ ಸರಿಯಿಲ್ಲ. ನಮ್ಮ ಅಣ್ಣನ ಅಪಮಾನ ಮಾಡಿದವಳಿಗೆ ತಕ್ಕ ಶಿಕ್ಷೆ ಕೊಡುವುದಿಲ್ಲ ಸುಂದರಿ. ನಿಮ್ಮ ಅಣ್ಣನ ಮಾತು ಕೇಳುವೆಯಾ? ಹೌದು ಸುಂದರಿ. ಸತಿಯ ಮಾತನ್ನು ಕೇಳುವುದಿಲ್ಲವೇ? ಸತಿಯ ಮಾತು ಎಷ್ಟು ಮಾತ್ರ ಕೇಳುವುದಲ್ಲ ಸುಂದರಿ. ಕಾಂತ, ಇಂಥ ಪಂಥವು ನ್ಯಾಯವಲ್ಲ. ಅಂತ ಆದರೆ ಚಿಂತೆ ಇಲ್ಲ. ಕಾಂತ, ಸಿರಬಾಗಿ ಕರ ಮುಗಿದು ಪರಿಪರಿಯಿಂದ ಬೇಡಿಕೊಳ್ಳುವೆನು. ಆ ದ್ರೌಪದಿಯ ಗೋಷ್ಠಿ ಹೋಗಬೇಡರನ್ನ ಬುದ್ಧಿ ಸಂಪನ್ನ. ಎಲೆ ವಯ್ಯಾರಿ, ಕಾಡುಗಳಂ ದಿರ್ಪ ದಾಂಡಿಗೆ ರಾದ ಭೀಮ ಅರ್ಜುನರ ಸುದ್ದಿ ಎಲ್ಲ ಮುಂದೆ ಹೇಳಿ ಎನಗೆ ಒದಗಿರ್ದ ಕೋಪಮ ಮುಟ್ಟಿ ತಟ್ಟನ ಹೆಂಗಿಸನ ಸುದ್ದಿ ಹೆಜ್ಜೆ ಹೆಜ್ಜೆಗೆ ಹೇಳಲಿಕ್ಕೆ ಬಂದರೆ ಮರ್ಜಿಲ್ಲದ ನಿನ್ನ ಒತ್ತು ಸದ್ದಿ ಮಾಡಿ. ಕನಸಲೋ ನೇನೆ మనసలోనే
ಕೇಳ ನೀನು ನಿನ್ನ ಬಿಡಲಾರೆನ ನಿನ್ನ ಬಿಡಲಾರೆನ ಇನ್ನು ಬಿಡಲಾರೆನ ಕನಸಲೇ ಇರಲಾರೆ ನಿನ್ನಾಗಲೇ ಕನಸಲೋನೆ ನನ್ನವನೇ ಸುಂದರ ಪ್ರಾಣಪತಿ ಪ್ರಾಣಪತಿ ನೀನು ಇಂಥ ಆತುರದಿಂದ ಹೋದರೆ ನಿನಗೆ ಕೇಡು ತಪ್ಪದು. ಕೇಳಿ ಬಂದರೆ ಚಿಂತೆ ಇಲ್ಲ. ಆ ಪಾಂಡವರ ಸತ್ಯ ಆ ಪಾಂಚಾಲಿಯನ್ನು ಪರಿಪರಿಯಿಂದ ಎಳೆಯಬೇಡವೆಂದರೆ ಮುಂದೆ ಆಟವನ್ನು ಹಿಡಿದರುವೆ. ಸುಂದರಿ ಇಂಥ ನುಡಿಯನ್ನು ನುಡಿದರೆ ಶ್ರೀವರ ಭೀಮೇಶನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರನು ರಮಣ. ಇರಲಾರನು ಈ ಕ್ಷಣ. ಹೇ ಕಾಂತಾಮಣಿ, ಆ ಪಾಂಚಾಲಿ ಗಡಿಯ ಬಿಡುವನ್ನವದಕ್ಕೆ ನಿಮ್ಮ ಅಪ್ಪನ ವಂಶದೊಳಗೆ ಆ ಪಾಂಚಾಲಿಯನ್ನು ನಮ್ಮ ಅಣ್ಣನಾದ ಕೌರೇಶ್ವರನಿಗೆ ಅಣ್ಣನಿಗೆ ಮಾತು ಕೊಟ್ಟಿರುವನು. ಆದ ಕಾರಣ ಆ ಪಾಂಚಾಲಿಯನ್ನು ಎಳೆದು ತರುವುದಕ್ಕೆ ಹೋಗಲು ಸುಂದರಿ ಸುಂದರ ಇಂಥ ಆಟವು ನಿನಗೆ ಬೇಡವೆಂದು ಹೇಳಿದರೆ ಎನ್ನ ಮಾತನ್ನು ಕೇಳಲಾರೆ. ನಾನು ಕೇಳುವನು ಮಾತು ಕೇಳಿದೆ. ಹೌದು ಸುಂದರ, ನೀನು ಹೇಳುವಲ್ಲ ಕೇಡು ಬರುವುದೆಂದು ನಾನು ಹೇಳಿರುತ್ತಿರುವೆನು. ಏಕಕ್ಕೆ ಮಾತಾಡಿ ನೀನೇ ಹೋಗುತ್ತಿರುವೆ. ನಿಂತುಕೊಂಡು ನಮ್ಮ ಅಣ್ಣನ ಮರ್ಯಾದೆ ಕಳೆದಲ್ಲ. ಆ ಪಾಂಚಾಲಿಯನ್ನು ಬಿಡುವುದು ಅರಮನೆ. ಏ ಸುಂದರಿ, ಹಲೋ ಹಲೋ ಕೋಪವೇಗೆ ಪಾಪವೇಗೆ ಎನ್ನ ಮಾತನ್ನು ಕೇಳಿಗ ಕರವ ಮುಗಿಯ ಶಿರವ ಬಾಬು ಹೇಳವೋ ಸುಂದರ ಸತಿಯಾಳ
ಮಾತು ಕೇಳೋ ನೀ ಕರವ ಮುಗಿದು ಎನ್ನ ಮಾತ ಕೇಳೋ ನೀ ಕಾಂತ ಹೇ ಕಾಂತಿ ಸುಂದರ ಹೇ ಸುಂದರ ಮನೋಹರ ಮನೋಹರಿ ಕರ ಮುಗಿದು ಸಿರಬಾಗಿ ಪರಿಪರಿಂದ ಬೇಡಿಕೊಳ್ಳುವೆನು ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ಕೇಡು ತಪ್ಪದರನ್ನ ಬುದ್ಧಿ ಸಂಪನ್ನ ಹೇ ಕಾಂತಿ ಈ ಕಾಲದಲ್ಲಿ ಧರ್ಮ ಪ್ರಸಂಗ ಸುದ್ದಿಯನ್ನು ಬಿಟ್ಟು ಮರ್ಯಾದೆಯಿಂದ ನಿನ್ನ ಹಂತ ಬರಕ್ಕೆ ಹೇಳ್ಬೋದು ಕಾಂತ ಕಾಂತಿ ನಾನು ಹೇಳುವ ಮಾತು ಕೇಳು ಹೇಳು 50 ವರ್ಷ ಹಿಂದಕ್ಕ ಲಗ್ನವನ್ನು ಆಗಿರೋದು ಈಗ 50 ವರ್ಷ ಆದಮೇಲೆ ನಮ್ಮ ಒಂದವಾರಿ ಪಂಪೈ ಸ್ವಾಮಿ ಹಿರಿಯರ ಗುರು ಆಗಿರುವ ನನಗೆ ಆ ರಾಮಲಕ್ಷ್ಮಣರಲ್ಲಿ ಇಬ್ಬರನ್ನು ಮದುವೆ ಮಾಡಿಕೊಂಡು ಆ ತೇರಿನ ಮಂಡಲಿಂದ ಹೂವನ್ನು ಹುಟ್ಟಿ ನನಗೆ ಮಂಗಳಾರತಿ ಇಷ್ಟದಂತೆ ಆಗಲಿ ಕಾಂತ ಸುಂದರ ಏನಿದು ನಿನ್ನ ಅವತಾರ ಆಗಲು ಸಿಕ್ಕಿಲ್ಲ ಪರಿಸ್ಥಿತಿಯಲ್ಲಿ ನಗುವುದಲ್ಲ ಇಬ್ಬರು ಮಾಡ್ಕೊಂಡ್ರು ಈ ಸಭಾ ಜನರು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ ಓಹೋ ಅಂತೀಯ ನಾವಿಬ್ಬರು ಪ್ರೀತಿಯಿಂದ
ಸಾರಥಿ, ನಾನು ಎಷ್ಟು ಹೇಳಿದರೂ ನನ್ನ ಪತಿ ಕೇಳವಲ್ಲನು. ಕಾಂತ, ನಾನು ಎಷ್ಟು ವಿಧವಾಗಿ ಹೇಳಿದರೆ ನನ್ನ ಪತಿಯು ಕೇಳಲಾರನು. ಈತನ ಇಷ್ಟ ಬಂದಂತೆ ಮಾಡಿಕೊಳ್ಳೋ. ನಾನಿನ್ನು ಹೋಗುವೆನು. ಮಾಣಿಕ್ಯ ಮೊದಲಾದ ಹರುರ್ಗ್ಯ ಭೂಷಣ ಯುಕ್ತವಾದ ಸುಂದರಭವನಂ ನಿರೀಕ್ಷಿಸೋ. ಏನು ಸೌಭಾಗ್ಯಮಾನವಾಗಿ ಕಾಣುವುದು ಎಲ್ಲ ಸಾರಥಿ. ಅಷ್ಟ ದಿಕ್ಪತಿಯರೆಲ್ಲ ಶ್ರೇಷ್ಠನನ್ನು ಎನಿಸಿ ಹೆಸರ ಪಡೆದು ಹಿಡಿದರಿಗೆ ಸಂಪತ್ತು ಸಮುದಾಯ ಕೂಡ ಸರಿಯಾಗ ಎಲ್ಲ ಸಾರಥಿ. ಇಂಥ ಮಿತಿ ಮೀರಿದ ಸಂಘವನ್ನು ಅವಲಂಬಿಸಬೇಕಾದರೆ ಬಳಿರೆ ಮೋಸಗಾರರಾದ ಕಳ್ಳ ಕೃಷ್ಣ ಕುತಾಂತರವಿಲ್ಲದೆ ಬೇರೆ ಇಲ್ಲ. ಎಲ್ಲಾ ಸಾರಥಿ, ಆ ಪಾಂಡವರ ಸತಿಮಣಿಯಾದ ಪಾಂಚಾಲಿಯನ್ನು ನಮ್ಮ ಅಣ್ಣನಾದ ಕುರುಕುಲ ಚಕ್ರವರ್ತಿ ಇಡಲು ಸಾರಥಿ. ಇಂಥ ಸುಂದರವಾದ ಪಟ್ಟಣವು ಈ ರಾಜಮಂದಿರವು. ಎಲ್ಲಾ ಸಾರಥಿ, ಮತ್ತೆ ಅನುಭವದೆ ಮಹಾದ್ವಾರದ ಒಳಗೆ ಹೋಗಿ ಆ ಬಂಡ ದ್ರೌಪದಿಗೆ ಗಂಡಗಿಲಿ ಭೂಪತಿ ಶಾಸನ ಬಂದು ಮಹಾದ್ವಾರದಲ್ಲಿ ನಿಂತಿರುವನಂತ ಹೇಳುವಂತ ಸಾರಥಿ. ಹದಿ ಜಾಗೃತಿ ನಿಮಿಷ್ಟ ಅಂತಾಗಲಿ ಭೂಪತಿ. ಅಪ್ಪ ಸಾರಥಿ. ಅಮ್ಮಯ್ಯ. ಅಮ್ಮ ಸಖಿಮನೆ. ಅಮ್ಮ ರಾಣಿಯವರೇ, ಒಳಗಡೆ ಏನು ಮಾಡುತ್ತಿರುವೆ? ಒಳಗಡೆ ಅಡಿಗೆಯನ್ನು ಮಾಡುತ್ತಿರುವನು ತಾಯಿ. ಹೊರಗಡೆ ಅಡುಗೆ ಮಾಡುವೆ, ಒಳಗಡೆ ಅಡುಗೆ ಮಾಡುವೆ? ಒಳಗಡೆ ಅಡಿಗೆಯನ್ನು ಮಾಡುತ್ತಿರುವೆನು, ಹೊರಗಡೆ ಗಮನ ಕೊಟ್ಟಿರುವೆನು. ಗಮನ ಕೊಟ್ಟಿರುವೆ ಅಲ್ಲ ತಾಯಿ. ನಮ್ಮ ದ್ವಾರದ ಮುಂಭಾಗದವರು ಯಾರೋ ಬಂದು ನಿಂತಂತೆ ತೋರುತ್ತದೆ. ಏನು
ತಾಯಿ ನೀನ್ ನಮ್ಮ ದ್ವಾರದ ಮುಂಭಾಗದೊಳಗೆ ಯಾರೋ ಬಂದಂತೆ ಕಾಣುತ್ತದೆ. ಹಾ ನೀನು ಹೋಗಿ ಬಂದವರನ್ನು ಯಾರೊಂದು ವಿಚಾರ ಮಾಡಿಕೊಂಡು ಬರುವಂತಾಳಾಗು. ಆಗಲಿ ಅಮ್ಮಯ್ಯ. ಅಹೋ ಅಣ್ಣಯ್ಯ, ಎಲೇ ಸಖೆ, ನೀನು ದಾರು? ನಾನು ಧಾರೊಂದಿಗೆ ನೀನು ಕೇಳಿಗ. ಹೌದಣ್ಣಯ್ಯ. ಈರ ವೈರಿಯನಾದ ದುರ್ಯೋಧನ ತಮ್ಮನಾಗಿರುವ ಗಂಡಗನ ಭೂಪತಿ ಶಾಸನಂದು ಜೈಭೇರಿಯ ಹೊಡೆಯಲೇ ಸಖೆ ಶುಭ್ರಾಂಶಕ್ಕೆ. ಮಹಾರಾಣಿಯವರಿಗೆ ಸಖಿ ಮನೆ, ಹಸ್ತಿನಾವತಿ ಆಳುವ ದುರ್ಯೋಧನನ್ ತಮ್ಮ ದುಶ್ಯಾಸನ ಬಂದಿರುವನಂತೆ ಮಾತೆ. ಆಹಾ, ನನ್ನ ಮೈಸೂರನಾದ ದುಶ್ಯಾಸನನು ಬಂದಿರುವನೇ. ಹೌದು ಮಾತೆ. ಬಹಳ ಸಂತೋಷವಾಯಿತು. ಹಾ ಆದರೆ ಹಾ. ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವನೆಂದು ವಿಚಾರ ಮಾಡಿಕೊಂಡು ಬರುವಂತಳಾಗು. ಯಮ್ಮ, ಒಳಗೆ ಇರ್ತೀವಿ, ಹೊರಗೆ ನನ್ನ ಕಳಿಸ್ತೀನಿ. ನನ್ನ ಪರಿಸ್ಥಿತಿ ಯಾರಿಗೂ ಹೇಳೋದು. ಹೋಗು. ಆಗಲಿ ಅಮ್ಮಯ್ಯ. ಅಹೋ ಅಣ್ಣಯ್ಯ, ಎಲೇ ಸಖೆ, ಇಲ್ಲಿ ಏತಕ್ಕಾಗಿ ಬಂದಿರುವೆ? ಇಲ್ಲಿ ಹೇತಕ್ಕಾಗಿ ಬಂದಿರುವರೆಂದು ಕೇಳಿದ್ಯಾ? ಹೌದಾ ಅಣ್ಣಯ್ಯ? ನಮ್ಮ ಅಣ್ಣನಾದ ದುರ್ಯೋಧನಿಗೆ ಹಾ ಆ ಪಾಂಚಾಲಿಯನ್ನು ಸೋತಿರುವರಂತೆ. ಅರೆ, ಅದಕ್ಕಾಗಿ ಅವಳನ್ನು ಎಳೆದುಕೊಂಡು ಹೋಗ್ಲಿಕ್ಕೆ ಬಂದಿರಲೇ ಸುಂದರಿ. ಅಹೋ ಅಮ್ಮಯ್ಯ, ಸಖಿ ಮನೆ, ಅಲ್ಲಿ ಬಂದಿರುವ ಹಸ್ತಿನಾವತಿ ಆಳುವ ದುರ್ಯೋಧನನ್ ತಮ್ಮ ದುಶ್ಯಾಸನಂತೆ ನಿನ್ನ ಗಂಡನಾದ ಧರ್ಮಜನು ಜೂಜಿಯಲ್ಲಿ ತನ್ನನ್ನು ತನ್ನ ತಮ್ಮಂದರನ್ನು ಅವರನ್ನಲ್ಲದೆ ನಿನ್ನನ್ನಲ್ಲದೆ ನನ್ನನ್ನು ಕೂಡ ಸೋತಿರುವನಂತೆ. ಅಕ್ಕ, ನಿನ್ನನ್ನು ಕರೆದುಕೊಂಡು ಹೋಗಿ ಅವರ ಅರಮಂದಿರದಲ್ಲಿ ಕುಂದಿರಿಸುವರಂತೆ. ನನ್ನನ್ನು ಕರೆದುಕೊಂಡು ಹೋಗಿ ಈಗ ಮೆಸಿಂಕವಾರ ಬಂದವು ಮೆಸಿಂಕವಾರಕ್ಕೆ ಇರ್ತಾರಂತೆ. ಅಕ್ಕ, ಏನು ಮಾಡ್ಲು, ನಿನ್ನಿಂದ ನನಗೆ ಬಂದ ದುಃಖ. ಅಯ್ಯೋ ಶಿವ ಶಿವ, ಈ ರೀತಿಯಾಗಿ ಮಾತನಾಡುತ್ತದೆ. ಕುಂದ್ರಲ್ಲ, ಅಲ್ಲಿ ಕುಂದ್ರ, ಕುರ್ಚಿ ಮೇಲೆ ಕುಂದ್ರ. ಏ ದ್ರೌಪದಿ ಎಂಥ ಸೌಂದರ್ಯವತಿಯು. ಹೌದಪ್ಪ, ನಾವು ಬಂಗಾರದಂಗದ. ಇವಳ ಅಂದ, ಇವಳ ಚಂದ, ಇವಳ ಒಳಪು, ಇವಳ ತಳಪು, ಇವಳ ಬಣ್ಣ, ಇವಳ ಸಣ್ಣ ಅಲ್ಲ ಸಾರಥೆ. ಭೂಪತಿ, ಇವಳ ನೋಟ, ಇವಳ ಮಾಟ, ಇವಳ ಕೆಂಪು, ಇವಳ ಸಂಪು. ಇಂಥ ವೈಯಾರಿಯಾದ ರೂಪವತಿಯನ್ನು ನಮ್ಮ ಅಣ್ಣನಾದ ಕುರುಕುಲ ಚಕ್ರವರ್ತಿಗೆ ಏನಿಲ್ಲವೋ ಸಾರಥಿ. ಹೌದೇನು ದೇವ? ಇವಳನ್ನು ದಾವ ರೀತಿಯಿಂದ ಪಿಡಿದು ಒಯ್ಯುವನು ಸಾರಥಿ. ಇವಳು ಹೇಳಿದರೆ ಇವನು ಜಾಗೃತಿ. ನಿಮಗೆ ಭೂಪತಿ. ಅಪ್ಪ ಮೈಸೂರನಾದ ದುಶ್ಯಾಸನ, ಎಲೇ ಪಾಂಚಾಲಿ, ನನ್ನ ಪತಿಗಳು ಇಲ್ಲದಿರುವ ಸಮಯದಲ್ಲಿ ನೀನು ನಮ್ಮ ಅರಮನೆಗೆ ಬರಲು ಕಾರಣವೇನು? ನಮ್ಮ ಅಣ್ಣನ ಅಗ್ರಜನ ಅಪ್ಪಣೆಯಂತೆ ಬಂದಿರುವೆ ಪಾಂಚಾಲಿ. ನಿಮ್ಮ ಅಣ್ಣನು ಏನೆಂದು ಅಪ್ಪಣೆಯನ್ನು ಕೊಟ್ಟಿರುವನು? ನಿನ್ನನ್ನು ಎಳೆದುಕೊಂಡು ಬಾ ಎಂದು ಅಪ್ಪಣೆಯನ್ನು ಕೊಟ್ಟಿರುವೆ ಸುಂದರಿ. ಮೈಥುನ, ಎಲೆ ಪಾಂಚಾಲಿ, ಮೈಥುನ ಸುತನ ಸಮಾನ. ನನ್ನ ಪತಿಗಳಿಲ್ಲದಿರುವ ಸಮಯದಲ್ಲಿ ನೀನು ಈ ರೀತಿ ನಮ್ಮ ಅರಮಂದಿರಕ್ಕೆ ಬರುವುದು ತರವಲ್ಲ. ಈ ಹೇತಕ್ಕೆ ತರವಲ್ಲ ಮೈಥುನ, ಅಹೇ ಪಾಂಚಾಲಿ, ನೀನು ಬಂದರ ವಿಷಯವನ್ನು ಚೆನ್ನಾಗಿ ಹೇಳುವಂತಳಾಗು. ಹೇ ಮಾಣಿಕ್ಯ ಮೊದಲಾದ ಹನುರಿಕ್ಯ ಭೂಷಣ ಯುಕ್ತವಾದ ದ್ರೌಪದಿ, ಈ ಕಾಲದಲ್ಲಿ ಪತಿತ ಪರಮಾತ್ಮನ ಧರ್ಮನಂದನನ್ನು ಸುಖದೂತ್ಯವನ್ನು ಹಾಡಿ ನಮ್ಮ ಅಣ್ಣನಿಗೆ ನಿನ್ನನ್ನು ಸೋತಿರುವರು. ಎಲೇ ದ್ರೌಪದಿ, ಮೈಥುನ, ಸಂತೋಷದಿಂದ ನಮ್ಮ ಮಂದಿರಕ್ಕೆ ಬಂದರೆ ಸರಿ, ಬರದಿದ್ದರೆ ಇಲ್ಲವಾಗಿ ತಂದರೆ ನಿನ್ನ ಜಳಮಡಿಯನ್ನು ಬಿಡು. ಚಕ್ಕರದೇವೇನು ಸುಂದರಿ, ಕಮ್ಮು ತಂದರಿ. ಮೈಥುನನಾದ ದುಶ್ಯಾಸನ, ಏನೇ ದ್ರೌಪದಿ, ಧರ್ಮರಾಜನು ಸುಖ ದೂತವನ್ನಾಡಿ ನನ್ನನ್ನು ಸೋತನೆಂದು ಹೇಳಿದೆಯಲ್ಲ. ಹೌದು ಪಾಂಚಾಲಿ. ಮೈಥುನ, ಅಹೇ ಪಾಂಚಾಲಿ, ಧರ್ಮರಾಜನು ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತನ್ನನ್ನು ಸೋತನೆ. 5 ಮಂದಿ ಈ ಗಂಡರು. ವಿಚಾರವನ್ನು ಸವಿಸ್ತಾರವಾಗಿ ಹೇಳಿ ಮಿಕ್ಕಿದ ವಿಚಾರವನ್ನು ಮಾತನಾಡಪ್ಪ ಮೈಥುನ. ಹೇಳೇ ಪಾಂಚಾಲಿ, ಹೇಳುವನು ಕೇಳು. ಚೆನ್ನಾಗಿ ಹೇಳು. 5 ಮಂದಿ ನಿನ್ನ ಗಂಡರ ಸೋತು ಮೇಲೆ ನಿನ್ನನ್ನು ಸೋತಿರುವನು, ನಿನ್ನನ್ನು ಸೋತ ಮೇಲೆ ಆ ಪಂಚ ಪಾಂಡವರನ್ನು ಸೋತಿರುವನು. ಅದಕ್ಕಾಗಿ ನಮ್ಮ ಅಣ್ಣನ ಆಜ್ಞೆ ಆಗಿರುವುದು ನಿನ್ನನ್ನು ಎಳೆದುಕೊಂಡು ಬಾ ಎಂದು ಹೇಳಿರಲೇ ಪಾಂಚಾಲಿ. ಏನೇ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ದುಶ್ಯಾಸನ, ನಿನ್ನ ಗಂಡರಾದ ಪಾಂಡವರು ನಮ್ಮ ಭೂಮಂಡಲೇಶ್ವರನಿಗೆ ನಿನ್ನನ್ನು ಸೋತಿರುವರು. ಏನೇ ದ್ರೌಪದಿ, ಮೈಥುನ, ಕಟ್ಟಲು ನಮ್ಮ ಪಟ್ಟಣಕ್ಕೆ ಕೈಯಲ್ಲಿ ನೀನು ಬಾರದಿದ್ದರೆ ನಿನ್ನ ಮುಟ್ಟಿ
ಮಾನ ನಷ್ಟವನ್ನು ಮಾಡಿ ನಿನ್ನ ಮುಡಿ ಬಿಡಿದು ಎಳೆದು ಜಗ್ಗರನೆ ಎಳೆದುವಿನು ಸುಂದರಿ ಕಮ್ಮು ಕಂದರಿ. ಹಂಬರದಲ್ಲಿ ತುಂಬಿ ತುಳಿದಾಡುವ ಮೇಲುಪ್ಪರಿಗೆ ಮೇಲೆ ನಿಂತುಕೊಂಡು ಕಕ್ಕರಿನ ಕಾಗರೆ ನಮ್ಮ ಅಣ್ಣನ ಮರ್ಯಾದೆ ಕದಿಲಿಯಲ್ಲ ನಮಗೆ ಎಷ್ಟು ಸಂಕಟ ಬಂದಿರೋದು. ಸುಂದರಿ ಆಗಿಲ್ಲದೆ ಬೌಲಿಗೆ ಈಗಲೇ ಬರ್ತಾರೆ ನಿಮ್ಮ ಪಾಂಡವರಿಗೆ. ಪಾಂಚಾಲಿ ಚೆನ್ನಾಗಿ ಮಗಳು ಮೈಥುನನಾದ ದುಶ್ಯಾಸನ, ದ್ರೌಪದಿ ಅಣ್ಣನ ಹೆಂಡತಿ ನಿನಗೆ ಅಣ್ಣನ ಹೆಂಡತಿ ಏನಾಗುವುದು ಕೇಳಿಲ್ಲ. ಈ ಲೋಕದೊಳಗೆ ಸಹಜ ಹತ್ತಿಗೆ ಎಂಬುದು, ಆದರೆ ನಮ್ಮ ಅಣ್ಣನಿಗೆ ಏನಾಗುವುದು? ಹೇಳುವ ತನಕ ಸ್ವಲ್ಪ ಸಮಾಧಾನ. ನಾನು ಹೇಳುವ ತನಕ ನೀನು ಕೇಳು. ನನ್ನದು ಮುಗಿದ ಮೇಲೆ ನೀನು ಹೇಳು. ನಿನ್ನನ್ನು ಮುಗಿದ ಮೇಲೆ ಹೇಳು. ಸುಮ್ಮನೆ ಪಾಂಚಾಲಿ ಮಾತನಾಡು. ಓ ಮಾತೆ ತೀರ್ಥನಾದಪ್ಪ ಮೈಥುನನಾದ ದುಶ್ಯಾಸನ, ದ್ರೌಪದಿ ಸುಮತಿಯಾದ ನನ್ನಂತಹ ಮಹಾಪತ್ರತೆಯನ್ನು ತುಂಬಿದ ಸಭೆಯಲ್ಲಿ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡೋದು ತರವಲ್ಲ. ಏತಕ್ಕೆ ತರವಲ್ಲ ಮೈಥುನ? ಹೇ ಪಾಂಚಾಲಿ, ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನವೆಂದು ತಿಳಿದುಕೊಳ್ಳಬೇಕು. ಹೌದು ಸುಂದರಿ, ನಿನ್ನ ತಾಯಿಯ ಸಮಾನವಾದ ನನ್ನನ್ನು ಬಾಯಿಗೆ ಬಂದ ಹಾಗೆ ಮಾತನಾಡದೆ ಸುಮ್ಮನೆ ಬಂದ ತಂದುಕೊಂಡು ನಿನ್ನ ಪಟ್ಟಣಕ್ಕೆ ಹೊರಟು ಹೋಗಪ್ಪ ಮೈಥುನನಾದ ದುಶ್ಯಾಸನ. ಏನೇ ಸುಗುಣ ಕದಂಬೆ, ಮುಖಚಿತ್ರ ಚಂದ್ರಬಿಂಬ, ಮುಂಬರುವ ಸಂಭ್ರಮದಿಂದ ಕೇಳು. ನೀನು ಋತುಮತಿಗೆ ಆದರೆ ನಮ್ಮ ಅಣ್ಣನಿಗೆ ಅತಿ ಸಂತೋಷವಾಗಿತ್ತು, ಇದು ವಿಧಾನವಾಗಿತ್ತು. ರೇ ಪಾಂಚಾಲಿ, ಸದಮಲ ಶೌರ್ಯನಾದ ನಮ್ಮ ಅಣ್ಣನ ಸದನಕ್ಕೆ ಬಂದು ಮದನ ಕದನಕ್ಕೆ ಬಂದು ಹೃದಯನ್ನು ಮೃದುಗೊಳಿಸುವಾರಿಯೇ ಮದಗಜ ಕಾಮನ. ಹಾಗಾದರೆ ನಿನ್ನಗೆ ಸುಖಮಮ್ಮ ನೀಡುವರು, ಅಖಿಲ ಸಾಮ್ರಾಜ್ಯಮಂ ನಿನ್ನಗೆ ಸ್ವಾಧೀನ ಆಗೋದು. ಕೇಳೇ ಸರ್ಪವೇರಿ, ಇಲ್ಲೇ ಭಂಡ ದ್ರೌಪದಿ, ಏನಂದಿರೇ ದ್ರೌಪದಿ? ಬಾಯಿಗೆ ಬಂದಾಗೆ ಮಾತಾಡೋದು ತರವಲ್ಲ. ಬಾಯಿಗೆ ಬಂದಂತ ಬಗೆದ್ರೆ ನಿನ್ನ ಗಂಡನಂತ ಪರಾಕ್ರಮ ಸಾಧ್ಯ ಆದರೆ ಈಗಲೇ ಬರೀ ದುಶ್ಯಾಸನ, ಇದೇ ಮೂಢ ಮಧ್ಯೆ ದ್ರೌಪದಿ, ನನ್ನ ಪಥಗಳ ಪರಾಕ್ರಮ ನಿನ್ನಂತವನಿಗೆ ಹೇಗೆ ಗೊತ್ತ
ಸಂಪತ್ತು ನಿನ್ನ ಐಶ್ವರ್ಯವಿಲ್ಲವೋ ನನ್ನ ಪತಿಗಳ ಪಾದ ಧೂಳಿನ ಸಮಾನ. ಸಾಮಾನ್ಯವರೇ ರೇ ಪಾಂಚಾಲಿ, ನಿಮ್ಮೆಲ್ಲರನ್ನ ಸಲವಂತ ಪರಾಕ್ರಮ ಸೂರನಾದರೆ ನೀವೆಲ್ಲರೂ ಬಂದು ನಮ್ಮ ಹರಮಂದಿರಲ್ಲಿ ಬಿದ್ದಿರೇ. ದ್ರೌಪದಿ ಏನು ಸ್ಥಾನವಾಗಿಯೋ ಹರಸಾರೆ ವರಲ್ಲದೆ ಪರ ಪುರುಷಾರರಿಯ ನವಳ ಕೂಡ ದುರುಳ ತಾಲಾದಿ ವಿರಸಾದಿಂದಲೇ ಮತೀರ್ಥನಾದ ದುಶ್ಯಾಸನ ದ್ರೌಪದಿ ಪಂಚ ಪಾಂಡವರೆಲ್ಲ ಪತಿಗಳ ಐವರಲ್ಲದೆ ಪರ ಪುರುಷರ ನೆರಳನ್ನರಿಯದ ಮಹಾಪತಿರತಿ ನಾನು. ನೀನಂತ ಮಹಾಪತಿರತಿ ಆದರೆ ನಮ್ಮ ಅಣ್ಣನ ಮರ್ಯಾದೆ ಕಳೆದಿದೆಯಲ್ಲ. ನಿನ್ನಗೆ ನ್ಯಾಯವೇ ದ್ರೌಪದಿ? ಎಲ್ಲೋ ಭ್ರಷ್ಟ, ಏನೇ ಭ್ರಷ್ಟ! ಗಂಡುಗಲಿಗಳಾದ ನನ್ನ ಪತಿಗಳ ಕೈಯಿಂದ ಒದೆ ತಿಂದು ಸಾಯದೆ ನನ್ನನ್ನು ಬಿಟ್ಟು ಸುಮ್ಮನೆ ನಿನ್ನ ಪಟ್ಟಣಕ್ಕೆ ಹೊರಟು ಹೋದರೆ ನಿನ್ನ ಪರಿಣಾಮ ನೆಟ್ಟಗಾಗುವುದು ಮೂರ್ಖ. ಮಾಡಿದ್ರನ್ನೋ ತರ್ಕ. ನಿನ್ನನ್ನು ಎಳೆದು ಕಟ್ಟು ಹೋಗಲಿಕ್ಕೆ ಬಂದಿರಲಿಲ್ಲ. ನೀನು ನಮ್ಮ ಅಣ್ಣನ ಬಳಿಗೆ ಬರುವುದಲ್ಲ. ನಮ್ಮ ಅಣ್ಣನ ಬಳಿಗೆ ಬರಲಿದ್ದರೆ ನಿನ್ನನ್ನು ಮುಂಗೈ ಮೇಲೆ ಕುಂದಿರಿಸಿಕೊಂಡು ಹೋಗುವುದಿಲ್ಲ. ಬಾಳ್ತಾರೆ ಇರೇ ಮೂರ್ಖ. ಕೇಡುಗಾಲ ಸಂಭವಿಸಿದೆ. ಕೇಳಿ ಪಂಕಜ ನೇತ್ರಿ ಬಿಂಕದ ಮಾತುಗಳನ್ನು ಏತಕ್ಕೆ ಹಾಡಿ ಸಂಖ್ಯೆನೇ ಇಲ್ಲದೆ ಜಯಂಕರಿಸಿ ಮಂಕದದಿಂದ ನುಡಿಯಬೇಡ. ಬಳಿಯೇ ನಿನ್ನ ಪುಣ್ಯಕ್ಕೆ ಹೀಡಿಲ್ಲ. ದೃಷ್ಟರಾಯರನ್ನಷ್ಟೇ ಗಳಿಪ ಬಲಿಷ್ಠರಾದ ನಮ್ಮ ಅಣ್ಣನ ಇಷ್ಟವಾದ ಪಟ್ಟದ ರಾಣಿಯಾಗಿ ಸೈ ಬಲ ಬಲ. ರೇ ಪಾಂಚಾಲಿ, ನೀನು ಎಷ್ಟು ಸೌಭಾಗ್ಯವಂತಿಗೆ. ನಿನ್ನ ಗಂಡರಾದ ಬಂಡ ಪಾಂಡವರು ನಮ್ಮ ಭೂಮಂಡಲೇಶ್ವರಿಗೆ ನಿನ್ನನ್ನು ವಶರಾಗಿರುವರು. ಇನ್ನುಗೆಟ್ಟು ಇಂಡು ರಾಯರ ತಂಡದಲ್ಲಿ ಮಂಡೆ ಎಂಬ ಎತ್ತದೇ ಹೆಸರುಗೊಂಡಿರುವರು. ನೋಡು ಬಾರಿಯೇ ಪ್ರೌಢಮತಿಯಾದ ಪಾಂಚಾಲಿ. ಶ್ರೀವರ ಭೀಮೇಶ್ವರ ಪರ್ವತದಿಂದ ನಡೆತನ ಮೆಚ್ಚಲಾರನು. ಎಲ್ಲೋ ಕಂಡ ನಮ್ಮಣ್ಣನ ರೋಮಕ್ಕೆ ಸವಾರಿ ಕಾಲಗಗ್ರಿ ದೊಡ್ಡ ರಂಗಸ್ವಾಮಿನವರು ನಮ್ಮ ಗುರುವಾದಂಥ ಪಂಪಾಯತಾತ್ನವರಿಗೆ 200 ರೂಪಾಯಿ ಕಾಣಿಕೆ ಹಾಕಿಸುತ್ತಾರೆ. ಹಳೆಯ ಶಿಷ್ಯರಾದಂಥ ನಮ್ಮ ತಂದೆಯವರ ಕೂಡ ಬಯಲಾಟ ಆಗಿರ್ತಕ್ಕಂಥ ಶಿಷ್ಯವರು 200 ರೂಪಾಯಿ ಕಾಣಿಕೆ ಸಲ್ಲಿಸಿದ್ದಾರೆ. ಅವರಿಗೆ ಶ್ರೀ ಶಾಂಭವಿ ಆಯುರ್ವೇದ ಪ್ರೋತ್ಸಾಹಿಸುತ್ತೇವೆ ಹಾರೈಸುತ್ತೇವೆ. ಎಲ್ಲೋ ದುರ್ಮಾರ್ಗನಾದ ದುಶ್ಯಾಸನ, ದುರ್ಮಾರ್ಗನಾದ ಪಾಂಚಾಲಿ, ಅಧಿಕವಾಗಿ
ಮೆಚ್ಚಲಾರನು. ಏತಕ್ಕೆ ಮೆಚ್ಚಲಾರನು? ಕೆಲವು ಮೂರ್ಖ ಹಿರೇ ಮೂರ್ಖ, ನನ್ನನ್ನು ತಡೆದು ದುರ್ಮರಣಕ್ಕೀಡಾಗದೆ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ಓಟು ಹೋಗು ಭ್ರಷ್ಟ, ಪರಮ ಪಾಪಿಷ್ಟ. ಹಿರೇ ಪಾಂಚಾಲಿ, ಎನ್ನ ಒಂದು ನುಡಿಲಾಲಿಸು. ನಡಿ ನಡಿ ಹೆಣ್ಣೆ ತಡವ್ಯಾತಗೆ ಸುಮ್ಮನೆ, ನಡಿ ನಡಿ ಹೆಣ್ಣೆ ತಡವ್ಯಾತಗೆ ಸುಮ್ಮನೆ, ನಡಿ ನಡಿ ಹೆಣ್ಣೆ ಬಿಡಿ ನೋಡಿ ನುಡಿದಾರೆ, ಬಿಡಿ ನೋಡಿ ನುಡಿದಾರೆ ಮುಡಿ ಹಿಡಿದೆಳೆದೊಯ್ಯುವೆ, ನಡಿ ನಡಿ ಹೆಣ್ಣೆ ತಡವ್ಯಾತಗೆ ಸುಮ್ಮನೆ. ನಿನ್ನ ತಪ್ಪು ಒಪ್ಪುಗಳು ಅಲ್ಲಿರುವ ಬುದ್ಧಿವಂತರು ಉತ್ತರ ಕೊಡುವರು, ನಡಿಯೇ ಪಾಂಚಾಲಿ ವೈಮಾಲಿ, ನಡಿ ನಡಿ ಹೆಣ್ಣೆ ನಡಿ ನಡಿ ಹೆಣ್ಣೆ ತಡವ್ಯಾತಗೆ ಸುಮ್ಮನೆ, ನಡಿ ನಡಿ ಬಿಡಿ ನುಡಿ ನುಡಿದರ ಮುಡಿ ಹಿಡಿದರೆ ಬರೆಯುವೆನು, ಸಡಗರ ದಿಂಬಲಿ ನಡಿಯಲು ನನ್ನ ಸದನಗೆ ಪಾಂಚಾಲಿ. ನಿನ್ನ ತಪ್ಪು ಒಪ್ಪುಗಳು ಅಲ್ಲಿರುವ ಬುದ್ಧಿವಂತರು ಒಪ್ಪಾಗಿ ಉತ್ತರ ಕೊಡುವರು, ನಡಿ ಪಾಂಚಾಲಿ ಹೇ ಪಾಂಚಾಲಿ, ನಡಿ 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 ಹೆಣ್ಣೆ ತಡವ್ಯಾತಗೆ ಸುಮ್ಮನೆ, ನಡಿ 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 ಹೆಣ್ಣೆ ತಡವ್ಯಾತಗೆ ತಗಲೇ. ಇದೇ ಚಂದ್ರವದಿನಿ, ಕೆಲವು ಭ್ರಷ್ಟ ಹೊಡವಿ ಗಡಿವನಾದ ನಮ್ಮ ಅಣ್ಣನ ಹಡಿಗೆ ನೆರೆ ಬರದೆ ತಡ ಮಾಡಿದಿರು. ನಾಚಿಗೆ ಇಲ್ಲದ ನಿನ್ನ ಏಸಿ ನುಡಿದರೆ ಮುನ್ನನ್ನ ಬಿಡುವನು, ಮುಂದಕ್ಕೆ ಹಡಿಗಿಡುವೆ. ಗುಡಿ ಗುಡಿಸಿ ನಡು ನಲಗಿಸಿ ಕಡಲ ವಸದಿಂದ ಸಡಗರದಿಂದ ನಿನ್ನ ಜಡಮರಿ ಎಂಬುದು ಕಾಮಿನಿ ಕರಂಸ ಕಾಮಿನಿ. ಕೆಲವು ಮೂರ್ಖ ಹಿರೇ ಮೂರ್ಖ, ನಿನಗೆಲ್ಲ ಕೇಡುಗಾಲ ಸಂಭವಿಸಿದೆ. ಕೇಳು ಮಾಡಕ್ಕೆ ಬಂದರೆ ಸಂಜೆಯ ಪರಾಕ್ರಮ ಸೂರರಾದರೆ ಪರರ ಸೇವೆಯಲ್ಲಿ ನಿನ್ನನ್ನು ಏತಕ್ಕೆ ಬಿಡುವುದೇ ಪಾಂಚಾಲಿ? ಪಾಂಚಾಲಿ ನನ್ನನ್ನು ಪರರ ಸೇವೆಯಲ್ಲಿ ಇಟ್ಟು ನಾ ಏತಕ್ಕೆ ತಿಳಿಯಲಾದ ಮಾತಾಡ
ದುಡುಕುತನವನ್ನು ಕಂಡರೆ ಏನೋ ಮೂರ್ಖ ಇದೇ ಮೂರ್ಖ ಈ ನಿನ್ನ ಗುಂಡಿಗೆನ್ನು ಸರ್ರನೆ ನಿನ್ನ ಗಂಡರಾದ ಅಂತ ಪರಾಕ್ರಮ ಶೂರರಾದರೆ ಇಷ್ಟು ಮಾತ್ರಕ್ಕೆ ನಿನ್ನ ಈ ಪರರ ಸೇವೆಯಲ್ಲಿ ಮಾತಾಡಕ್ಕೆ ಏತಕ್ಕೆ ಬಿಡಿಸಿಲ್ಲ ಎಲ್ಲೋ ಭ್ರಷ್ಟ ಹೇ ಪಾಂಚಾಲಿ ಅವರು ನನ್ನನ್ನು ಪರರ ಸೇವೆಯಲ್ಲಿಟ್ಟಿಲ್ಲ ಪರರ ಸೇವೆಯನ್ನು ಮಾಡಿ ಎಂದು ಹೇಳಿಲ್ಲ ನನ್ನ ಪತಿಗಳ ಜೋಡನೆ ಮೋಸದಿಂದ ದೂತವನಡೆ ನನ್ನ ಪತಿಗಳನ್ನು ಇಲ್ಲಿಗೆ ಬಂದ್ರಲ್ಲ ನೀನು ಯಾವ ದೊಡ್ಡ ಮನುಷ್ಯನು ಎಲೆ ಪಾಂಚಾಲಿ ಸುಮ್ಮನೆ ನನ್ನ ಪತಿಗಳ ಕೈಯಿಂದ ಒದೆ ತಿಂದು ಸಾಯದೆ ನನ್ನನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಿದ್ರೆ ಅನ್ನೋ ತರ್ಕ ಎಲೆ ಪಾಂಚಾಲಿ ನಿನ್ನ ಒಡೆಯರಾದ ಬಂಡ ಪಾಂಡವರು ನಮ್ಮ ಅಣ್ಣನಾದ ಕೌರೇಶ್ವರಿಗೆ ನಿನ್ನನ್ನು ಸೋತಿರುವರು ಇದೇ ಬಡನಿಡಿನ ಬಾಡೆ ಇನ್ನು ಮೇಲೆ ನಮ್ಮ ಅಣ್ಣನೇ ನಿನ್ನ ಒಡೆಯನು ಹತನನ್ನು ಒಡೆಗೂಡುವುದು ದೇಸು ವಂಚನೆ ಇಲ್ಲದ ಕುರುವಲ್ಲವ ನಡೆಯುವಾರೇ ಚಂಚಲಾಕ್ಷ ಪಾಂಚಾಲಿ ಮೂರು ಲೋಕಕ್ಕೆ ಗಾಂಧಿವದ ಹೆಸರು ಪಡೆದಂತ ಪಾರ್ಥನು ಈ ನನ್ನ ದುಡುಕುತನು ಎಂದಿಗೂ ಸಹಿಸುವುದಿಲ್ಲ ಎಲ್ಲೋ ಮೂರ್ಖ 5 ಮಂದಿ ಪಂಚ ಪಾಂಡವರು ಸುದ್ದಿ ನಮ್ಮ ಅಣ್ಣನ ಮುಂದೆ ಹೇಳಿದರಿಗೆ ಅವರಂತ ಪರಾಕ್ರಮ ಶೂರರಾದರೆ ನಮ್ಮ ಅಣ್ಣನ ಪರರ ಸೇವೆಯಲ್ಲಿ ಯಾತಕ್ಕಿರುತ್ತಿರು ಎಲ್ಲೋ ಮೂರ್ಖ ಇದೇ ಪಾಂಚಾಲ ಮಣ್ಣನಾದ ದುರ್ಯೋಧನನು ಮೋಸದ ದೂತ್ಯವನಾಡಿ ನನ್ನ ಪತಿಗಳನ್ನು ಈ ರೀತಿ ಮಾಡಿರುವನು ತಮ್ಮ ಅಣ್ಣನಾದ ಧರ್ಮರಾಯನ ಆಜ್ಞೆಯನ್ನು ಪಾಲಿಸಬೇಕೆಂದು ಸುಮ್ಮನೆ ಕುಳಿತಿರುವರು ಧರ್ಮರಾಯನ ಒಂದೇ ಒಂದು ಅಪ್ಪಣೆಯನ್ನು ಕೊಟ್ಟರೆ ಚನಾರ್ಥದಲ್ಲಿ ನಿನ್ನ ರುಂಡವನ್ನು ಹಾರಿಸಿ ಬಿಡುವ ಮೂರ್ಖ ಮಾಡಿದನ್ನೋ ತರ್ಕ ಏನೇ ವಾರಜಾಕ್ಷಿಯೇ ಅಕ್ಷಯದಯ ಕಟಾಕ್ಷದಿಂದ ನಿನ್ನ ರಕ್ಷಿಸೋರು ಅಧ್ಯಕ್ಷರಾದವರು ನೀನು ಕುರುಪತಿಯ ಪಟ್ಟದ ರಾಣಿ ಆಗಿದ್ದರೆ ನಿನಗೆ ಬಂದು ಕುಂದುಗಳನ್ನು ಪರಿಹರಿಸೋರು ಕೇಳ ಧರ್ಮಜ ಭೀಮ ಕರ್ಣ ಹಿರೇ ಬಂಡರೆ ಹಿರೇ ದುರ್ಮಾರ್ಗರೇ ದುಶ್ಯಾಸನ ಎಲೆ ದುರ್ಮಾರ್ಗರಾದ ಪಾಂಚಾಲಿ ಎಷ್ಟು ವಿಧವಾಗಿ ಹೇಳಿದ್ರು ನಿನ್ನ ಕೆಟ್ಟ ಬುದ್ಧಿಯನ್ನು ನೀನು ಬಿಡಲಿಲ್ಲ ಧರೆಯೊಳ ಅಧಿಕವಾಗಿ ಮೆರೆಯುವ ಶ್ರೀವರ ಭೀಮೇಶ್ವರನು ನಿನ್ನ ನಡೆತನ ಸರ್ವತ ಮೆಚ್ಚಲಾರನು ಮೂರ್ಖ ಮಾಡಿದ್ರನ್ನೋ ತರ್ಕ ಎಲೆ ಕರ್ಪೂರದ ಗಂಧಿಗೆ ದರ್ಪದಿಂದ ಇರುವ ಈ ಪಡೀಪನ ಸಭಾ ಮಂದಿರಕ್ಕೆ ನಿಲ್ಲ ಒಳ್ಳೆ ಬುದ್ಧಿವಂತರು ನಿನ್ನ ತಪ್ಪು ಒಪ್ಪದಲ್ಲೇ ಒಪ್ಪಾಗಿ ಉತ್ತರವನ್ನು ಕೊಡುವರೆ ಬಿಂಬಾದರೆ ನಮ್ಮ ಅಣ್ಣನಾದ ದುರ್ಯೋಧನ ಮರಿಯಾಗಿ ಕಳೆದಿರಿಯ ಹಿರೇ ಬಂಡ ಮುಂಡೆ ದರನೆ ನಿನ್ನನ್ನು ಎಳೆದು ಒಯ್ಯುವರು ಕಾಮಿನಿ ಕರಂಶ ಕಾಮಿನಿ
ಶಾಟಿ ನುಡಿಗಳನ್ನು ನಾನು ಕೇಳಿ ಪಾಠಿಸುವುದಲ್ಲ, ನೀಟಾದ ಕುರುಕುಲಕ್ಕೆ ನಮ್ಮ ಅಣ್ಣನ ಹಡಿಗೆ ನಡಿದರೆ ನೀನು ಬಾರದಿದ್ದರೆ ನೀನು ಹುಟ್ಟಿದ ಪಿತಾಂಬರನ ಚಟ್ಟನೆ ಸೆಳೆದು ಈ ಸಭಾಮಂದಿರ ರದ್ದು ಮಾಡಿಬಿಡೋಣ. ನಾನೇ ಇದು ನಮ್ಮ ಮಂದಿರಕ್ಕೆ ಬಿಡ. ನಮ್ಮ ಅಣ್ಣ ನಮ್ಮ ಹರಮಂದಿಯನ್ನು ನೋಡಿದ್ಯಾ? ನೋಡಿದನ ದೇವ. ಈ ಹರಮಂದಿರದಲ್ಲಿ ಈ ಪಾಂಚಾಲಿಯನ್ನು ವಾಸ ಮಾಡಿದರೆ ಲಕ್ಷ್ಮಣ ಕುಮಾರ್ ಅಂತ ಮುದ್ದು ಮಗನ್ನು ಎತ್ತಿ ಕೊಡಬಾರಿ. ಪಾಂಚಾಲಿ ಆಹೋ ಪಡಿವಿಯ ಕಡು ಪರಾಕ್ರಮದ ಹಾಕದ ಅವೋ ತಮ್ಮ ಹೆಣ್ಣು ರಾಜರಮ್ಮ ಗಂಡಗರಿಗೆ ಅಮ್ಮ ಭಯವಿಲ್ಲದ ನಿನ್ನನ್ನು ಹವಾಮಾನಗೊಳಿಸಿ ಧಿಕ್ಕರಿಸಿ ಹಾ ಸರ್ಪಮೇಡಿಯಾದ ದ್ರೌಪದಿಯನ್ನು ಗಕ್ಕರೆ ತಡೆದು ನಿನ್ನ ಪಾದ ತುಂಡ ತಮ್ಮ ಅಹೋ ಆಗದ ಅವೋ ತಮ್ಮ ಮುಂದಿನ ನಿಮ್ಮ ಆಜ್ಞೆ ಪ್ರಕಾರ ನಡೆಸಿಕೊಡೋರು ಹಾಕದ ಈ ಮಾತು ಸಾಧ್ಯ. ವೈರಿಗಳ ಚಂಡಮಾರ್ತನದ ಪರಿಸೋಸ್ಮಾನಿ ಜಾಗ್ರಣೆ ಅಹೋ ಆಗದ ಈ ಭೂಮಂಡದಳ ಗಂಡಗಲಿ ಎಂಬ ಭಯವಿಲ್ಲದ ಕಂಡಂತ ಮುಗಿದ ಈ ಬಂಡು ಮುಂಡೆಯನ್ನು ಈ ಸವ ಮಂಟಪದಲ್ಲಿ ಬಂಡ ಮಾಡಿ ಮಾನವನ್ನ ಕಳೆದು ಜಡೆಮುಡಿಮೆ ಬಿಡುದು ಮಾನವಂಗ ಮಾಡು. ಅವೋ ತಮ್ಮ ದುಶ್ವಾಸನ ಅಣ್ಣ ಆಗ್ರದ ಇದಕ್ಕೆ ಇವಳ ಗಂಡರಾದ ಬಂಡು ಪಾಂಡವರ ಬಂದು ಹಟ್ಟ ಬಂದು ದುಷ್ಟ ನುಡಿಯನ್ನು ನುಡಿದರೆ ತಲೆ ಕೊಟ್ಟಿ ಯಮ ಬಡಿಗೆ ಕಳಿಸು ಅನುಜಾಗ್ರಣೆ ಏನೇ ದೃಷ್ಟಮತಿಯಾದ ದ್ರೌಪದಿ ಶ್ರೇಷ್ಠನಾದ ನಮ್ಮ ಅಣ್ಣನ ದಿಟ್ಟವಾದ ವಚನ ಕೇಳಿದೆಯಾ? ಮೂರ್ಖನೆ ಇದೇ ಬಂಡ ಮುಂದೆ ಬಂಡ ನಮ್ಮ ಆಗ್ರಜನ ಹಪ್ಪಣಿಯಂತೆ ನಿನ್ನ ಜಡಮಣಿಯ ಬಿಡುವ ಜರ್ಜರನೆ ಹೇಳಿದ ಇವನು ನಿನಗೆ ಅಡ್ಡ ಬಂದ ಬಿಡಿಸ ಪರಾಕ್ರಮದ ಆರು ತೋರು ದ್ರೌಪದಿ ತೋರು ನೀ ಜಾಗೃತಿ ಭೀಮನ ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿ ಮಾನ ನಷ್ಟ ಮಾಡಲಿಕ್ಕೆ ನಮ್ಮ ಪಟ್ಟದ ರಾಣಿಯ ಮುಟ್ಟಿ ಮಾನ ನಷ್ಟ ಮಾಡಲಿಕ್ಕೆ ನಿನಗೆ ಇಷ್ಟ ಧೈರ್ಯ ಕಟ್ಟರಾರು? ನಮ್ಮ ಅಣ್ಣನ ಕವರಿ ಅಂದ್ರೆ ಬಂಡ ಲೇ ಕಷ್ಟ ಮನಜನೇ ಬಂಡ ಭೀಮನೇ ಬಿಡನೇನು ಬಿಡುತ್ತಾರೆ ಬಲರ ಕಾಲ ಮಂಡದ ಮಾದ ನಿನ್ನ ಮಂಡ್ಯವ ತುಂಡು ತುಂಡು ಮಾಡಿ ಚೆಂಡ ಮೂರ್ತಿಗಳಿಗೆ ತಂಡಕ್ಕೆ ತಿಂಡಿಗೆ ಬಲಪಟ್ಟು ಬಿಡುವರ ಗಂಡಿಯ ಬಂಡ ಬಂಡನಾದ ಬಂಡ ಭೀಮನೇ ಗನ್ನ ಘಾತಕರಾದ ಕುನ್ಯ ಕೌರವನೇ ಎನ್ನಮ್ಮ ಕಂಡು ರಾಜಮಂಡಲದಲ್ಲಿ ಕಂಡಂತ ತಿಂಡಿ ಬೇಕಿರ
ಮೂರು ಲೋಕದೊಳ ನಾನು ಬಲಿಬಂದ ಹೇಳುವ ನಿನ್ನ ಸೊಲ್ಲ ಅಡಗಿಸಿ ನಿನ್ನ ಎಲ್ಲ ಮುರಿಸಿ ಕುಲ್ಲತನ ಮೊಮ್ಮನಿಸಿ ನೋಡಿಬಿಟ್ಟ ಬಳ್ಳರಿ ಗನ್ನ ಕಾತಕನಾದ ಕುನ್ನಿ ಕೌರವನೇ ಬಲಿದನಾದ ಹದಮರಿಗೆಲ್ಲ ಹೃದಯ ಬಲ್ಲಿದನ ಎನ್ನ ಹಲ್ಲು ಮುರಿದ ಸಂಬ ನಿನಗೆಲ್ಲಿಂದ ನಿಮ್ಮ ಅಣ್ಣ ಸೋದರರು ಬಂದರೆ ಬಂಡ ಏಲೇ ಕುಲ್ಲ ಮನಜನೇ ನನ್ನ ಮಡಿದ ಮಣಿಯರು ಮಾತಿಯರ ನಡಿಗೆ ಕಡೆ ಮುಡುಕುವಂತೆ ಮುಡುಪಿಡಿದು ಕಾಲು ಬಿಡಿದು ಚಚ್ಚರದ ಗರ್ಗರ ನಮ್ಮ ತಿರುಗಿ ನೋಡಲೆಂಬುದು ತಲೆ ಹೊಡೆಬರೆದು ಬರುವ ರಕ್ತವನ್ನು ಎನ್ನ ಮಡಿದಿಗಾದ ಇರಂಬಿಗೆ ಗುಣಪಡಿಸಿ ಸಂತೋಷ ಪಡಿಸುವೆ ಎಲೇ ಬಂಡ ಯಾವ ಎನ್ನದಕ್ಕೆ ತನ್ನ ಕಂಡ ಹುಟ್ಟಿದ ಸಿಟ್ಟಿನಿಂದ ಕಟ್ಟುಗುರು ಸೇವನಿಟ್ಟು ಕಟ್ಟುಗಳಿಂದ ಕೈಗಳನ್ನು ಕಟ್ಟಿಸಿ ತಟ್ಟನ ಗಂಗವನ್ನು ರೂಪಿಸಿಬಿಟ್ಟು ನಮ್ಮ ಪಟ್ಟಣವನ್ನು ಬಿಟ್ಟು ಹೊರಚೆ ಗುಟ್ಟಿನಿಂದ ಹರವಲನ್ನಿಟ್ಟು ಸುಟ್ಟು ಹೋಗನ್ನ ಕಟ್ಟಾಗಿಟ್ಟು ಕಷ್ಟಪಡಿಸಿದಳು ಕಷ್ಟಾತ್ಮಕ ಇಷ್ಟು ಕಷ್ಟ ನಾನು ಕೊಟ್ಟು ಸೃಷ್ಟಿ ಮಾಡಿದ ನೀನು ಮೆಟ್ಟಿದ ಕೈಗಳನ್ನು ಬಿಡಿದು ಒಳಗಡೆ ಚಟ್ಟ ಬಿಡಿದು ಆಸದಿಂದ ಒಪ್ಪುವ ಈ 70 ಮಣ ತೂಕದ ಗದಿಗಿಂದ ನಿಮ್ಮೆಲ್ಲರ ತಲೆ ಕಟ್ಟಿ ಕಟ್ಟಿ ಕಟ್ಟಿಬಿಡೋದು ಅಂತ ಚೆನ್ನಾಗಿ ಮಾಡಿದ್ರು ಬೋಲಿರಿಯಲಾಯಿ ಕುಲ ಪಾಂಡಲೆ ಬೋಲರೆಯಲಾಗಿ ಬಿದ್ದಿನಾದ ಕರ್ಣರೇ ಹೆಣ್ಣು ದಾತುದ ಮಾಡಿರುವ ಚಿತ್ರಾಂಗದಲ್ಲಿ ಚಿತ್ರನ್ನ ಪರಮನ್ನ ದುಡ್ಡುಗಳು ಎನ್ನ ಮೊದಲಾದ ಸಿದ್ಧವೈರು ಸುದ್ದಿ ಅಂಕೆ ಸಂತೋಷ ಬದ್ದಾನೆ ತಿಂದವಾಗಲೇ ತಿಂಡಿ ಬಾಗಲೇ ಇಷ್ಟಿ ಸುದ್ದಿಗೆ ಏಕೆ ಆಚೆ ಎದ್ದುವಾಗಲೇ ಆತ ಮುರುಗಲೇ ಬೋಲಿರಿಯಲಾಯಿ ಪಾಂಡೆ ಬೋಲರೆಯಲಾಗಿ ಬುದ್ಧಿನಾದ ಕರ್ಣರೇ ಅಪ್ಪರದ ಮೋಸದ ಗದ್ದಲ ಸದ್ದು ಮಾಡಿ ಎದ್ದು ಬಂದು ಹೊಂದು ಪೆಟ್ಟೆ ಮತ್ತೆ ಮಾತ್ರಕ್ಕೆ ಇಲ್ಲಿ ಬಲ್ಲಗನಂತೆ ಒದ್ದಾಡಿ ನಲಗ ಬಿದ್ದು ಗಾಢ ನಿದ್ರೆ ಗವ್ಯ ಮಬ್ಬು ಮರ್ಜನಿಗೆ ಇಷ್ಟು ಸುದ್ದಿಗಳಾತಕ್ಕೆ ಆಚೆ ಎತ್ತುವಾಗಲೇ ಬುದ್ಧಿನಾಗ ಸೊಟ್ಟೈತೆ ಬಂಡ ದುಶ್ಯಾಸನ ಮೋಸದಿಂದ ನಮ್ಮ ಅಗ್ರಜನಾದ ಧರ್ಮಾತ್ಮನನ್ನು ಭ್ರಷ್ಟ ಶಕನಿ ಮುಖಾಂತರದೆ ಜೂಜವನ್ನು ಆಡಿಸಿ ಸಕಲ ಸಾಮ್ರಾಜ್ಯವನ್ನು ಸೋಲಿಸಿ ಅನ್ಯಾಯದಿಂದ ರಾಜ್ಯವನ್ನು ಅಪಹರಿಸಿಕೊಂಡು ಎಂಬ ಬಂಡ ಮಾತುಗಳನ್ನು ಎಲೆ ಭ್ರಷ್ಟ ಎಲೆ ಹದಮ ಆದರೆ ದಾರು ಮಾಡುವುದೇನಿದೆ ಕಾಲಕ್ಕೆ ಯತ್ನವಿಲ್ಲ ಅಣ್ಣನ ಆಜ್ಞೆ ಮೀರುವಾಗಿಲ್ಲ ಅಣ್ಣನ ಅಪ್ಪನ ಆಯ್ತಂದರೆ ಬಳಿ ನಿನ್ನ ಶಿರವನ್ನು ಕಡಿದು ಗಗನ ಮಂಡಲಕ್ಕೆ ಆರಿಸ ಹೋದರೆ ಈ 3 ಲೋಕದ ಗಾಂಡಿ ಎಂಬ ಹೆಸರಾಟಕ್ಕೆ ಬಂದ ಗಗನ ಮಂಡಲಕ್ಕೆ ಏನೇ ದುರ್ಜನ ಶಿಖಮಣಿಯಾದ ಅರ್ಜುನನೇ ಎಲೈ ಬಂಡ ಅರ್ಜುನನೇ ಲಜ್ಜೆಗೆಟ್ಟು ಮಹೋಜ್ಜಗದಾದ ಭಿಕ್ಷೆಯರಾದ ವಂಚಿತರಾದ ಅರ್ಜುನನೇ ಎಲೈ ಬಂಡ ಅದಮ ನಿನ್ನ ಒಣಗಜ್ಜನಿಗೆ ನಾನು ಬೆದರುವನಲ್ಲ ನಿನ್ನ ಒಳಗದಲ್ಲಿ ನಾನು ಭಯಪಡುವುದಿಲ್ಲ ಪ್ರಸಿದ್ಧನಾದ ನಮ್ಮ ಅಣ್ಣನ ನೇಮಕ್ಕೆ ಬದ್ಧರಾಗಿ ನಿನ್ನ ಹೆಂಡತಿಯನ್ನು ಹುದ್ದಟದಿಂದ ಎಳೆದುಕೊಂಡು ಬಂದಿರಿ ನೋಡು ಸ್ವಲ್ಪ ತಾಳೆ ನೀವಂತ ಪರಾಕ್ರಮ ಸೂರರು ಆ ಪಂಚ ಪಾಂಡವರಾದರೆ ಬಿಡಿಸಿಕೊಂಡು ಹೋಗಲಿ ಇಲ್ಲವಾಗಲಿದ್ದರೆ ಎನ್ನ ಪಾದಕ್ಕೆ ಶರಣಾಗ ಪಾಂಡ ಹೌಸಿವನು ಗಗನ ಅಂತ ಕಿರುಂಡ ಬರಿಯಲೈ ದೃಷ್ಟ ಭಕ್ತನಾದ ಬಂಡಕ ದುಶ್ಯಾಸನ ಏನೇ ಬಂಡ ಅರ್ಜುನನೇ ನಿಷ್ಠ ಗರಿಷ್ಠ ನಿರ್ದಿಷ್ಟವಾದ ಎನ್ನ ಸ್ಪಷ್ಟವಾದ ನುಡಿಗಳನ್ನು ಚೆನ್ನಾಗಿ ಮಗು ಅದು ಏನಂದರೆ ಅದೇನೇ ಭಾಂಡ ಬರೀ ತಟ್ಟಿಸಿ ಎನ್ನ ಬಾಣದ ಘಟನೆಯಿಂದ ನಿನ್ನ ತಲೆಸಿಪ್ಪುಗಳ ಮಾರಿಸಿ ಪದ ನಿನ್ನ ಕೈ ಕಾಲುಗಳ ಮುರಿದಿಟ್ಟು ಪಟ್ಟ ನಿನ್ನ ಪ್ರಾಣವನ್ನು ನಿನ್ನಿಂದ ಏನಾಗಿ ಬಂದಿರಿ ಭಂಡಾರ್ಜುನ ಬರೀ ಪಟ್ಟದ ಮುರಿದು ಭೋಜನ ಶಾಲೆಗೆ ಹಾಕಿಬಿಡೋಣ
ನಾಶವಾಗಿ ನಿನ್ನ ಬಾಯಿ ಮುಚ್ಚಿಕೊಂಡರೆ ಹೆಸರು ಇಲ್ಲವಾದರೆ ಏನು ಮಾಡುವರೆ ಇಲ್ಲವಾಯಿತಂದರೆ ನಿನ್ನ ಶಿರವನ್ನು ಕಡಿದು ಗಗನ ಮಂಡಲಕ್ಕೆ ಆರಿಸ ಹೋದರೆ 3 ಲೋಕದ ಗಾಂಡಿ ಎಂಬ ಹೆಸರು ಯಾತಕ್ಕೆ ಬಂಡ ಏನೇ 3 ಲೋಕಕ್ಕೆ ಬಿರುದನಾದ ಪಾರ್ಥ ನೀನಂತ ಪರಾಕ್ರಮ ಸೂರರಾದರೆ ಏನೇ ಬಂಡ ನೀನು 3 ಲೋಕಕ್ಕೆ ಪಾರ್ಥನೆಂಬ ಬಿರುದ ಮಾತುಗಳನ್ನು ಹೇಳಿದರೆ ನಿನ್ನ ಹೆಂಡತಿಯಾದ ಪಾಂಚಾಲಿಯನ್ನು ಈ ಸಭಾಮಂದಿರದಲ್ಲಿ ಹೇಳಿಕೊಂಡು ಬಂದಿರಿ ನೋಡು. ನಿಮ್ಮ 5 ಮಂದಿ ಪಂಚ ಪಾಂಡವರ ಪರಾಕ್ರಮ ಸೂರರಾದರೆ ನನ್ನ ಪಾದಕ್ಕೆ ಶರಣಾಗರಿ. ಇಲ್ಲವಾಗಲಿದ್ದರೆ ಕುರುಪತಿಯನ್ನು ಬಿಡಿಸಿಕೊಂಡು ಹೋಗರೆ ಬಂಡ ಹಾಕಿದ್ರು ಗಗನಾಂತರಕ್ಕೆ ಬಂಡ ಅರ್ಜುನನೇ ಏನೇ ಅರ್ಜುನನೇ ಬಂಡ ಅರ್ಜುನನೇ ನಿಮ್ಮ ಅಗ್ರಜನಾದ ಕೌರವರ ಹೆಂಡತಿಯರನ್ನು ಆದಿಶೇಷನ ಗಾಜಿನ ಸ್ತಂಭಕ್ಕೆ ಕಟ್ಟಿ ಸಂಭೋಗ ಮಾಡುವ ಸಮಯದಲ್ಲಿ ನಿನ್ನ ಪೌರುಷ ನಿಮ್ಮ ಅಗ್ರಜನ ಪೌರುಷ ಈಗ ತಕ್ಕಿ ಹೇಳಿದ್ರೆ ಹದಮ ಸ್ವಲ್ಪ ತಾಳವೆ ಹದಮ ನಮ್ಮ ಅಣ್ಣನ ಅಪ್ಪನ ಆಯ್ತಂದರೆ ಬಳಿಗೆ ಕಡಿದು ಗಗನ ಮಂಡಲಕ್ಕೆ ಆರಿಸಿ ಬಿಡುವನ ಭೂತದ ಶಕ್ತಿ ವರ್ಜಿತನಾದ ಅರ್ಜುನಮ ದುರ್ಜನನೇ ಎಲೆ ಬಂಡ ಕೌರವನೇ ಪಾಂಡವರು ನೀವು ಜಗತ್ತ ಬಂಡರು ಬಲು ಚಂಡರು ಪಾಪ ಚಂಡರು ಅಪರ್ಚಂಡರು ಪುಂಡರಿತ ನಮ್ಮ ಗಂಡು ಗುರಿ ಹಿಂಡು ಬೆಂಡಾಗಿ ತಿಂಡಿಗಟ್ಟು ಮರಮದಿ ಗಂಡರ ಗಂಡ ಕುರುಮಂಡಲ ಶ್ರೀಲ ತಿಂಡಿರ್ತಮ ತೋರು ತೋರಿಕ ಮನೆಯ ಗಂಡಿವೆ ಬಲಿರ ನಿನ್ನ ಮಂಡಿಯಮ್ಮ ತೆಗೆಸಿಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನವಾಗಿ ಬಿಡಲ್ಲ ಬಂಡ ಹಾಡ್ಬಿಡ ಗಗನಾಂತಗಳೇ ದುರ್ಭಾಗ್ಯನೇ ಕೇಳು ಅದೇನು ಮಾತು ಸವಿಸ್ತಾರ ಆಗಿಬಿಡಲ್ಲ ಕೊಬ್ಬಿದ ನಿರ್ಭರಸ ರಾಜನ ಆವಿರ್ಭುತ ನಿರ್ಬೇತನವಾದವು ದುರ್ಬರ ಧ್ವನಿ ಮಾತೃ ಬೇರ್ಬಗದಿ ಕರ್ಪೂರ ಗರ್ಭ ಬಂಡ ಎಂದಕ್ಕೆ ಗುರು ದಕ್ಷಿಣ ಉದ್ದೇಶವಾಗಿ ಪಾಂಚಾಲ ಪಟ್ಟಣಕ್ಕೆ ಹೋಗಿ ದೃಪದ ರಾಯನಲ್ಲಿ ಯುದ್ಧವನ್ನು ಮಾಡಲಾಗದೆ ಹಿಂದಕ್ಕೆ ಓಡಿ ಬಂದವರು ನಾನು ಅಥವಾ ಇದೇ ಬಂಡ ಇದೇ ಭ್ರಷ್ಟ ಆಗಿಲ್ಲದ ಪೌರುಷ ಈಗೆಲ್ಲಿಂದ ಬಂದು ದುರ್ಯೋಧನ ಬೈರಿ ನಮ್ಮ ಅಣ್ಣನ ಅಪ್ಪ ಆಯ್ತಂದ್ರೆ ಬಲಿರಿಯಲಾಯಿ ದುರ್ಜಸುಕಮರಿಯಾದ ಅರ್ಜುನ ಬೈರಿಯಾಯಲಾಯಿ ಬಂಡ ಕರ್ಣದೆ ನಿರ್ಜವನಂತ ವಾಯು ಕುರುಬರನಲ್ಲಿ ಎನ್ನು ದೊಡ್ಡ ಸಾಧ್ಯವಾಗಿ ಬಂದಿರೋನು ಇದೇ ಭ್ರಷ್ಟ ಇದೇ ಅದಮ್ಮ ನಿನ್ನ ಮೂರು ಲೋಕದಲ್ಲಿ ನಾನು ಬಲಡ್ಡನೆಂದು ಹೇಳಲಿಕ್ಕೆ ಸಾಧ್ಯವಾಗಿ ನೀನು ಮಾಡುವುದೇನಿದು ನಿನ್ನ ಹೆಂಡತಿಯನ್ನು ಬಂಡ ಮಾಡಿಸಿ ಏನು ಮಾಡುವನು ಆಜಿ ಎದ್ದು ಆಗಲೇ ಬೈರಿಯಾಯಲಾಯಿ ಬಂಡ ಕರ್ಣನೆ ನಮ್ಮ ಪಟ್ಟದ ರಾಣಿಯರಮ್ಮ ತಟ್ಟನೆ ಎಳೆದುಕೊಂಡು ಬಾರಲು ಈಗ ಬಂಡ ನೀರು ಮಾಡುವುದೇನು ಲೇ ಬಂಡ ರೇ ಭ್ರಷ್ಟ ಬೈರಿ ನಿನ್ನ ನಾಲಿಯನ್ನು ಸೀಳಿ ಪಟ್ಟಣ ಕಪಾಳಕ್ಕೆ ಹೊಡೆದು ಬೈರಿ ನಿಮ್ಮ ರೆಟ್ಟಗಳನ್ನು ಪಿಡಿದು ಬೈರಿ
ಮಂಡಲಿಕ್ಕೆ ಬಂಡ ಆರ್ಜಿ ಬಿಡುವನ ಮಂಡಲಿಕ್ಕೆ ನಿನ್ನರುಂಡ ಎಲ್ಲ ಸುರವರಗಿರಿ ಧೀರನಾದ ಕೌರವನೇ ಅವು ಅಗ್ರಜ ಅವು ಅಖಂಡ ಯಶೋದ್ದಂಡ ಮಂಡಿತನಾದ ಅಣ್ಣ ಅಯ್ಯೋ ಹೆಂಡತಿಯನ್ನು ಈ ಪುಂಡ ಮನೆಜರಿಗೆ ಒಪ್ಪಿಸಿ ಬಂಡಾಟ ಮಾಡೋದ ಕಂಡು ಗುರು ಅವು ಅಗ್ರಜ ಅರ್ಜುನ ನಮ್ಮಂತ ಯಶೋದ್ದಂಡರಿದ್ದು ಈ ಪುಂಡರ ಭಯಕ್ಕೆಂದು ಜಾತಕ್ಕೆ ಅವು ಅಗ್ರಜ ಅರ್ಜುನ ಒಂದು ಹಪ್ಪಣೆಯನ್ನು ಕೊಟ್ಟು ನೋಡು ಶಾಂತನಾಗು ತಮ್ಮ ಶಾಂತನಾಗು ಕಾಲಕ್ಕೆ ಪುಂಡ ಕೌರವನೆಂಬ ಗಜದಂಡಕ್ಕೆ ಉದ್ದಂಡನಾದ ಮೃಗರಾಜನಂತ ಪಕ್ಕು ಎಣಗಳನ್ನು ಸೆಡೆಗಡು ಮೆರೆಗಡಿದವನು ಅವು ಅಗ್ರಜ ಅರ್ಜುನ ಜಾಗ್ರತೆಯಿಂದ ಒಂದು ಹಪ್ಪಣೆಯನ್ನು ಕೊಟ್ಟು ನೋಡು ಭೂಪ ಬೈರಿ ಅಹೋ ಮಹಿತಲದಿ ಮಹಾಸೂರನಾದ ತಮ್ಮನೇ ಅವು ಅಗ್ರಜ ಈ ಕಿರಿಕೂಳರಾದ ಕುರುಕುಲವನ್ನೆಲ್ಲ ತರಹರಿಸಿ ಬರುವಂತ ದುರಧೀರನೇ ಸರಿ ಹೌದು ಅಗ್ರಜ ಆದರೆ ಸಿಟ್ಟು ಸಾಕು ಮಾಡಿ ಸುಮ್ಮನೆ ಸಮ್ಮತದಿಂದ ಇರೋ ತಮ್ಮನೇ ಈ ಅದಮರು ಮಾಡುವನ್ನು ಕಂಡು ನಾನು ಸೇರಿಸಲಾರೆನು ಅಗ್ರಜ ಅದು ಯಾತಕ್ಕೆಂದರೆ ಅವು ಅಗ್ರಜ ಶಾಂತಿ ಸ್ಕೇತವಾಚೇನ ಕಿಂತಿಮಿರ ಕುಂಭಕ್ರೋಧೋಸ್ತಿ ಚದ್ದಿಹೀನಾಂ ಅನುಜ ಅಗ್ರಜ ಇದರ ತಾತ್ಪರ್ಯವೇನೆಂದರೆ ಏನು ಅಗ್ರಜ ಸತತ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು ಸಿಟ್ಟು ಎಂಬುವುದು ಕೆಟ್ಟ ಶತ್ರು ಆದ ಕಾರಣ ಸಿಟ್ಟು ಎಂಬುವುದು ಕಡೆಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದು ಬಹುಮಟ್ಟಸ ಸಹೋದರನೇ ಅಗ್ರಜ. ಎಷ್ಟೇ ವಿಧವಾದ ಕಷ್ಟಗಳು ಬಂದರೂ ಸಂತೋಷವೇ ತಾಳಿರಬೇಕು ಸಂತೋಷಂ ನಂದಂ ವನಂ ಅಂದ ಹಾಗೆ ಅಕ್ಷಯವಾದ ತನ್ನ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದುಕೋ ಅವು ಅಗ್ರಜ ಈ ಸಮಯದೊಳ ಬೇಸರಗೊಂಡು ಈ ಕಿರಿಕೂಳರಾದ ಕೌರವರನ್ನು ಘಾಸಿ ಮಾಡಿದರೆ ವಾಸುದೇವನು ಮೆಚ್ಚನು ಆದ ಕಾರಣ ಅಗ್ರಜ ಈ ಕೌರವರನ್ನು ಕೊಲ್ಲಲು ಎಷ್ಟು ಮಾತ್ರಕ್ಕೂ ಅಪ್ಪಣೆಯಂ ಕೊಡಲಿಲ್ಲವೋ ಬಾಸುರಂಗನಾದ ಅರ್ಜುನ ಸಮರದೊಳ ಗರ್ಜನ ಅಗ್ರಜ ಈ ಅನುಜ. ಕಾಲ್ಬೀಳಿಯಲ್ಲಿ ನನ್ನ ಪರಾಕ್ರಮ ಏನಾದರೂ ಕಡಿಮೆ ಆಗಿದ್ದೇನೋ ಅಗ್ರಜ ಆದರೂ ಸ್ವಲ್ಪ ಶಾಂತನಾಗುತ್ತ ಒಂದು ಹಪ್ಪಣೆಯನ್ನು ಕೊಟ್ಟು ನೋಡು ಈಗೋ ಎನ್ನ ಪಾಶುಪತಾತ್ರದಿಂದ ಕೌರವರ ವಂಶವನ್ನು ನಾಶ ಮಾಡಿಬಿಡು ಅಗ್ರಜ. ಹಾಗೆ ಮಾಡಬಾರದು ತಮ್ಮ ಶಾಂತನಾಗು ಶಾಂತನಾಗು ನಿನ್ನೆಷ್ಟಂತೆ ಆಗಲೇ ಅಗ್ರಜ ಅವೋ ಧರ್ಮಜ ದುರ್ಯೋಧನ ನಿನ್ನ ಇಂದ್ರ ಬರಬರ ಈಗಿನ ಏಳದಲ್ಲಿ ಖ್ಯಾತ ಪಡೆದು ನೀತಿ ತಪ್ಪಿ ದುತ್ತಮಗದ ನಿನ್ನ ಸತಿ ಸೋದರನ ಸೋತು ನಿನ್ನ ಸೋದರಿಯನ್ನ ಸೋದನೆ ಆದರೆ ಸೈ ಫಲ 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 ನಿನ್ನ ಸತಿಗಳಾದ ದ್ರೌಪದಿ ಎಂಬ ಚಾಕರಿ ಇರಬ ಅಂತ ಕರೆದರೆ ದೃಷ್ಟ ಭ್ರಷ್ಟ ಎಂದು ಎದ್ದು ಬಟಗೊಟ್ಟಿರುವಳು ಗಂಭೀರರಾದ ನಿನ್ನ ತಮ್ಮಂದಿರು ಅಮ್ಮಿನಿಂದ ನಮ್ಮ ಮೇಲೆ ಸಮ್ಮತಿಲ್ಲದೆ ಮಾತನಾಡುವರು ಧರ್ಮಜ ಕೌರವ ಶೀಘ್ರವಾಗಿ ನಮ್ಮ ಆಜ್ಞೆ ನಿಲ್ಲಿಸಬೇಕು ಇಲ್ಲವೇ ಅಪರಾಧ ಬಂದು ನೀನು ನಿನ್ನ ತಮ್ಮಂದಿರು ಸರಬಾಗಿ ಶರಣ ಬೇಡಿಕೊಂಡರೆ ನಿಮ್ಮ ಶ್ರೀ ಸಾಮ್ರಾಜ್ಯ ಈಶನ ಬಿಟ್ಟುಕೊಂಡು ಕೀರ್ತನೆ ಪಡೆದ ಧರ್ಮಾಂತನ ಮಾಡ ಈಗ ಆಲೋಚನೆ ಎಲ್ಲ ಸುರವರಗಿರಿ ಧೀರನಾದ ಕೌರವನೇ ಅವೋ ಧರ್ಮಜ ಘಾತಕತನ ಬಿಟ್ಟು ಪ್ರೀತಿಯಿಂದ ಒಂದು ನೀತಿ ಹೇಳಿವೆನು ಚೆನ್ನಾಗಿ ಕೇಳು
ಅದೇನು ಮಾತು ವಿಸ್ತಾರ ಹೇಳು ಧರ್ಮಜ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಸತ್ಯಂ ಸನ್ನಿಹಿತಿಯೋ ಮೃತ್ಯುಕರ್ತಯೋ ಧರ್ಮ ಸಂಗ್ರಹ. ಎಲ ಮಂದಮತಿಯಾದ ದುರ್ಯೋಧನ, ಅವೋ ಧರ್ಮಜ, ಇದರ ತಾತ್ಪರ್ಯವೇನೆಂದರೆ, ಇದ್ರ ತಾತ್ಪರ್ಯ ಧರ್ಮಜ, ಈ ಧರಾತಳದಲ್ಲಿ ಈ ಶರೀರವು ಸ್ಥಿರವಲ್ಲ, ಪರಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆಯು ಬೆನ್ನೆತ್ತಿ ಸನ್ನಿಹಿತಿಸಿರುವುದು. ಆದ ಕಾರಣ ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ಧರ್ಮಜ? ಅರಿಷಡ್ ವರ್ಗಗಳಿಂದ ನಿರ್ಜಿತವಾದ ದುರ್ಗುಣಗಳು ಸ್ವರ್ಗದ ಮಾರ್ಗವು ಸೇರ್ಗೊಡದೆ ದುರ್ಗತಿಗೆ ಕೆಡಹುವುದು. ಇಂತಹ ದುರ್ಗುಣಗಳು ಕಳೆದು ರಾಗ ದ್ವೇಷಗಳಳೆದು ಧರ್ಮಾತ್ಮಕನಾದರೆ ಧಾರ್ಮಿಕರು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು ನೋಡು ದುರ್ಯೋಧನ. ಓ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಅಹೋ ಕರ್ಣ, ಆ ನಿನ್ನ ತಮ್ಮಂದಿರಾದ ಭೀಮ ಅರ್ಜುನರು ಸಮ್ಮತದಿಂದ ಸುಮ್ಮನೆ ನಮ್ಮ ಆಗಿನ ಭದ್ರ ಬಿದ್ದಿರದೆ ಅಮ್ಮನಿಂದ ಕುಶಾಶಿಗೆ ಮಾಡುವರು. ನಿಮ್ಮ ಸಕಲ ಸಾಮ್ರಾಜ್ಯವು ನಮ್ಮ ಆಸೆಯಾದ ಮೇಲೆ ಸುಮ್ಮನೆ ಸುನಕ ಸುರರಂತೆ ಬಾಯಿ ಮುಚ್ಚಿಕೊಂಡಿರದೆ ಉಚ್ಚತದೆ ಏರಿ ಅನ್ನ ಪಡೆಯುವ ಲಾವೇ ಬಲ ಬಲಟ್ಟರಂತ ಹೇಳೋದಕ್ಕೆ ನಾಚಿಕೆಯಲ್ಲವೇ? ಆದ್ದರಿಂದ ನಿನ್ನ ತಮ್ಮಂದರಿಗೆ ಚೆನ್ನಾಗಿ ಬುದ್ಧಿಯನ್ನು ಹೇಳು. ಖಂಡಿಗೆ ಆ ಧರ್ಮನಂದನ. ಎಲ ದುರ್ನಡತೆಯ ಧುರೀಣನಾದ ಕರ್ಣ, ಓ ಧರ್ಮಜ, ಶ್ರೇಷ್ಠ ಗುಣಗಳನ್ನು ನಷ್ಟಗೊಳಿಸಿ ದುಷ್ಟ ಗುಣದ ಪಟ್ಟು ಹಿಡಿದು ಕೆಟ್ಟ ನುಡಿಗಳು ನುಡಿಯುವುದು ನಿನಗೆ ಇಷ್ಟವಾದೀತೆ ಕರ್ಣ. ಇದಕ್ಕೊಂದು ನೀತಿ ಹೇಳಿವೆನು, ಪ್ರೀತಿಯಿಂದ ಕೇಳು. ಅದೇನಾಗಲ್ಲ? ಮೂಡೋ ಮೂರ್ಖ ಗಾರ್ಧಪ ಏಕರಾಶಿ ಅನ್ನುವ ಮಾತಿನ ರೀತಿಯ ಸರಿಯಾಗಿ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುಶ್ಶೀಲನಾದ ದುಶ್ಯಾಸನನು, ನೀವು ಮೂರು ಮಂದಿ ಒಂದಾಗಿ ಪರರನ್ನು ನಿಂದಿಸಿ ದುಃಖಿಸಿ ದುಃಖವೆಂಬ ಕಡಲನ್ನು ತಂದೊಡ್ಡಿದ್ದೇ ಸಾಕು. ಇದು ನಿನಗೆ ಚಂದವಾಗಿ ಕಾಣುವುದೇ ಕರ್ಣ, ಭುವನದೋಳು ವರ್ಣ.